ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಅವಲಕ್ಕಿಯಿಂದ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾವಾಗಲೂ ನೀವು ಒಂದೇ ಥರ ಹೋಳಿಗೆನ ಮಾಡಿ ತಿಂದಿರ್ತೀರ ಫ್ರೆಂಡ್. ಇವತ್ತು ನಾನು ಅವಲಕ್ಕಿನ ಬಳಸಿ ಮೃದುವಾದ ಅವಲಕ್ಕಿ ಹೋಳಿಗೆನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಪರಾತ್ ತಗೊಂಡಿದ್ದೀನಿ, ಹಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ಇದನ್ನು ಜರಡಿ ಮಾಡ್ಕೊಳ್ಳೋಣ. ಮೊದಲು ಕಣಕನ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಮೈದಾ ಹಿಟ್ಟು ಚೆನ್ನಾಗಿ ನೆನಿಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಇವಾಗ ಜರಡಿ ಮಾಡ್ಕೊತೀನಿ. ನೋಡಿ, ಈಗ ಒಂದು 1/4 ಚಮಚದಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈಗ ನಾವು ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಹೋಳಿಗೆ ಹಿಟ್ಟು ಯಾವ ಥರ ರೆಡಿ ಮಾಡ್ತಿರಲ್ಲ ಆ ಥರ ಇದನ್ನು ಕೂಡ ಹಾಗೆ ಕಲಿಸ್ಕೋಬೇಕು. ನೋಡಿ, ನೋಡಿ ಇದೇ ಥರನೇ ನಾದ್ಕೋಬೇಕು. ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪಿನ ಮಾಡಿ ತೋರಿಸ್ತಾ ಇರ್ತೀನಿ. ನೋಡಿ, ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಹಿಟ್ಟು ಡ್ರೈ ಆಗೋದಿಲ್ಲ, ಹಾಗೆ ನಮಗೆ ಇರುತ್ತೆ. ನೋಡಿ, ಈ ಥರ ಮೆತ್ತಗೆನೆ ನಾದ್ಕೊಳ್ಳಿ, ಬೇಗ ನೆನೆಯುತ್ತೆ. ನೋಡಿ, ಇದನ್ನ ಒಂದು ಬಾಕ್ಸಲ್ಲಿ ಹಾಕಿ ನಾನು ನೆನೆಯೋದಕ್ಕೆ ಬಿಡ್ತೀನಿ. ಕಣಕ ರೆಡಿ ಆಯಿತು. ಈಗ ಹೂರ್ಣನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಒಂದು ಕಪ್ಪಲ್ಲಿ 1 ಕಪ್ಪಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ನೀವು ತಿಂಡಿಗೆ ಯಾವ್ದು ಬಳಸ್ತೀರಾ ಆ ಅವಲಕ್ಕಿನ ಹಾಕೋಬಹುದು. ನಾನು 1 ಕಪ್ಪಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಈಗ ಚೆನ್ನಾಗಿ ಒಂದು 3 ಬಾರಿ ನಾನು ಇದನ್ನು ತೊಳ್ಕೊಂಡು ಬರ್ತೀನಿ. ನೋಡಿ, ಈಗ ತೊಳೆದು ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಜಾಸ್ತಿ ಏನೋ ನೆನೆಯೋದೇನು ಬೇಕಾಗಿಲ್ಲ. ಒಂದು 5 ನಿಮಿಷ ನೆನೆದ್ರೆ ಸಾಕು, ಬೇಗ ನೆನೆಯುತ್ತೆ. ನೋಡಿ, ಮುಳುಗೋವಷ್ಟು ನೀರು ಹಾಕಿದ್ದೀನಿ. ಈಗ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಒಂದು 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ 1 ಕಪ್ ಅವಲಕ್ಕಿಗೆ 1 ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಇದೇ ಕಪ್ ಅಳತೆಯಲ್ಲೇನೆ 2 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂತೀನಿ. ನೋಡಿ, ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ. ನೋಡಿ, 1 ಕಪ್ ಅವಲಕ್ಕಿ, 1 ಕಪ್ಪಷ್ಟು ಬೆಲ್ಲ, 2 ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೆಲ್ಲನ ಕರಗಿಸ್ಕೋಬೇಕಿಲ್ಲಿ. ನೋಡಿ, ಈಗ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಚೆನ್ನಾಗಿ ಬೆಲ್ಲನ ಕರಗಿಸ್ಕೊತೀನಿ. ಈಗ ನೋಡಿ, ಅವಲಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ. ನೋಡಿ, ಒಂದು 5 ನಿಮಿಷ ಆಗಿದೆ ಅಲ್ವಾ. ನೋಡಿ, ಈಗ ನೀರೆಲ್ಲ ಬಸ್ಕೊಂಡು ಬರೋಣ, ಸ್ವಲ್ಪ ಕೂಡ ನೀರು ಇರಬಾರ್ದು. ನೋಡಿ, ಈಗ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಈಗ ಅವಲಕ್ಕಿ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನೀರು ಇರಬಾರ್ದು, ಕ್ಲೀನಾಗಿ ಹಿಂಡಿ ತಗೊಳ್ಳಿ ನೀರನ್ನ. ನೋಡಿ, ಮತ್ತೆ ಮೇಲೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ, ನಾವಿಲ್ಲಿ ಹಾಗೆ ರುಬ್ಕೊಂಡು ಬರಬೇಕು ನೈಸಾಗಿ. ನೋಡಿ, ಇರೋ ನೀರನ್ನ ಹಿಂಡಿ ತಗೋತಾ ಇದ್ದೀನಿ. ಈಗ ನೋಡಿ, ಇದನ್ನ ನೈಸಾಗಿ ಪೇಸ್ಟ್ ಥರ ರುಬ್ಕೊಂಡು ಬರ್ತೀನಿ. ನೋಡಿ, ನಾನು ರುಬ್ಕೊಂಡು ಬಂದಿದ್ದೀನಿ ನೈಸಾಗಿ. ನೋಡಿ, ಈ ಥರ ರುಬ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಕೂಡ ನೀರು ಹಾಕಬೇಡಿ, ಅದರಲ್ಲೇ ನೀರಿನ ಅಂಶ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ಥರ ಪೇಸ್ಟ್ ಥರ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಬೆಲ್ಲದ ನೀರು ಕೂಡ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಇದೇ ಪಾತ್ರೆಗೆ ಮತ್ತೆ ಸೋಸ್ಕೊಂಡು ಹಾಕ್ಕೊತೀನಿ. ನೋಡಿ, ಸೋಸ್ಕೊಂಡಿದ್ದೀನಿ, ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊತೀನಿ. ನೋಡಿ, ನಾನು ಇದಕ್ಕೇನೆ ಅದೇ ಕಪ್ ಅಳತೆಯಲ್ಲೇನೆ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಏಲಕ್ಕಿ ಪುಡಿ ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 1-2 ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ, ಅಂದ್ರೆ ಹೋಳಿಗೆ ಸ್ಮೂತ್ ಆಗಿ ಮೆದುವಾಗಿ ಬರುತ್ತೆ ಅಂತ. ಇದಕ್ಕೇನೆ ನಾನು ಅವಾಗಲೇ ಅವಲಕ್ಕಿ ಪೇಸ್ಟ್ ಮಾಡ್ಕೊಂಡು ಬಂದಲ್ಲ, ಇದಕ್ಕೆ ಸೇರಿಸ್ಕೊಂತೀನಿ. ಈಗ ನೋಡಿ, ನೋಡಿ ಎಲ್ಲವನ್ನು ಕ್ಲೀನಾಗಿ ಇದಕ್ಕೆ ಹಾಕ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂತೀನಿ ಘಮಕ್ಕೆ. ಈಗ ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಫುಲ್ಲು ಅವಲಕ್ಕಿ ಬೆಲ್ಲದೊಳಗಡೆ ಮಿಶ್ರಣವಾಗಬೇಕು.
ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಇಲ್ಲಿ ಚೆನ್ನಾಗಿ ತಳ ಬಿಡಬೇಕು. ನಮಗೆ ಸ್ವಲ್ಪ ಗಂಟಿರುತ್ತೆ, ಆ ಗಂಟನ್ನು ಈ ಥರ ನೋಡಿ ಹೊಡಿತಾ ನಾವು ಇದರೊಳಗಡೆ ಮಿಕ್ಸ್ ಮಾಡಬೇಕು. ನೀವೇ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಕೂಡ ಹಾಕೋಬಹುದು. ನೋಡಿ ನಾನು ಈ ಥರ ಸ್ಮ್ಯಾಶರ್ ಸಹಾಯದಿಂದ ಈ ಥರ ಎಲ್ಲವನ್ನು ಸ್ಮ್ಯಾಶ್ ಮಾಡ್ಕೊತೀನಿ. ನಿಮಗೇನಾದರೂ ಆ ಥರ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ಸ್ಮ್ಯಾಶಿಂದ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಎಲ್ಲ ಹೊಂದಬೇಕು. ಸ್ವೀಟ್ ನೀವು ಇನ್ನೂ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಕೂಡ ಹಾಕೋಬಹುದು. ನಾನು ಅಳತೆ ಪ್ರಕಾರ ಹಾಕಿದ್ದೀನಿ, ನನಗೆ ಈ ಸ್ವೀಟು ಕರೆಕ್ಟಾಗಿದೆ. ನೀವು ಜಾಸ್ತಿ ತಿನ್ನೋರಾದರೆ ಹಾಕೋಬಹುದು, ಕಡಿಮೆ ಆದರೂ ಕೂಡ ಹಾಕೋಬಹುದು. ನಿಮ್ಮ ಸ್ವೀಟ್ಗೆ ಯಾವ ಥರ ತಿಂತೀರೋ ನೀವು ಅದರ ಅನುಗುಣವಾಗಿ ನೀವಿಲ್ಲಿ ಹಾಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ಚೆನ್ನಾಗಿ ತಳ ಬಿಡೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಲೋ ಫ್ಲೇಮಲ್ಲೇ ನೀವು ಇದನ್ನ ಗಟ್ಟಿ ಮಾಡ್ಕೋಬೇಕು. ಹೂರ್ಣದ ಹದಕ್ಕೆ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮ್ಗೆ ಗೊತ್ತೇ ಇದೆಯಲ್ಲ ಹೂರ್ಣ ಯಾವ ಹದಕ್ಕೆ ಇರಬೇಕು ಅಂತ. ಆ ಹದದವರೆಗೂ ನಾವು ಇದನ್ನ ಕೈ ಬಿಡ್ದಂಗೆನೆ ಮಿಕ್ಸ್ ಮಾಡಿ ನೋಡಿ ಹೂರ್ಣದ ಹದಕ್ಕೆ ತರಬೇಕು. ನಾವು ಲೋ ಫ್ಲೇಮಲ್ಲೇ ಇರಲಿ. ನೋಡಿ ಚೆನ್ನಾಗಿ ಇದನ್ನ ಕುದಿಸ್ಕೊಂಡು ನಾನಿವಾಗ ರೆಡಿ ಮಾಡ್ಕೊತೀನಿ. ನಿಮಗೆ ತೋರಿಸ್ಕೊಡ್ತೀನಿ ಯಾವ ಹದದಲ್ಲಿ ನಾವು ಆಫ್ ಮಾಡೋದು ಅಂತ. ನೋಡಿ ಇವಾಗ ಎಷ್ಟಿತ್ತಲ್ವಾ, ನೋಡಿ ಗಟ್ಟಿ ಆಗ್ತಾ ಇದೆ. ನೋಡಿ ತಳ ಕೂಡ ಚೆನ್ನಾಗಿ ಬಿಡ್ತಾ ಇದೆ, ನೋಡ್ತಾ ಇದ್ದೀರಾ. ನೋಡಿ ಈ ತರ ನಮಗೆ ತಳ ಬಿಡಬೇಕು. ಇನ್ನು ಉಂಡೆ ಆಕಾರ ಬರಬೇಕು, ಅಂದ್ರೆ ನಮಗೆ ಇನ್ನು ಹೂರ್ಣ ಆಕಾರ ಇನ್ನು ಬಂದಿಲ್ಲ. ನೋಡಿ ಇನ್ನು ಸ್ವಲ್ಪ ತೆಳು ಇದೆ. ಆಲ್ಮೋಸ್ಟ್ ನೋಡಿ ತಳ ಕೂಡ ಬಿಡ್ತಾ ಇದೆ. ಇವಾಗ ಇನ್ನೊಂದು 5 ನಿಮಿಷ ಇದನ್ನ ಇದೇ ತರ ಮಿಕ್ಸ್ ಮಾಡ್ತಾ ನಾವು ಫುಲ್ಲು ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಇನ್ನೊಂದು 5 ನಿಮಿಷ ಆದ್ರೆ ಸಾಕಾಗುತ್ತೆ. ಒಂದು 20 ನಿಮಿಷ ಬೇಕು ಫ್ರೆಂಡ್ಸ್. ಈ ತರ ನಾವು ಮಿಕ್ಸ್ ಮಾಡ್ತಾ ಈಗ ಇನ್ನೊಂದು 5 ನಿಮಿಷ ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಮತ್ತೆ ಒಂದು 5 ನಿಮಿಷ ಆಗಿದೆ. ನೋಡಿ ತಳ ಕೂಡ ಚೆನ್ನಾಗಿ ಇವಾಗ ಬಿಟ್ಟಿದೆ. ನೋಡಿ ಇವಾಗ ಹದ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಇಷ್ಟು ಗಟ್ಟಿ ಆದ್ರೆ ಸಾಕು ನಮಗೆ. ಇದು ತಣ್ಣಗಾದ್ಮೇಲೆ ಇನ್ನು ನಮಗೆ ಆರಿ ಗಟ್ಟಿ ಆಗುತ್ತೆ. ನೋಡ್ತಾ ಇದ್ದೀರಾ, ನೋಡಿ ಇಷ್ಟು ಗಟ್ಟಿ ಆಗಿದೆ ಅಲ್ವಾ. ಇವಾಗ ಇದನ್ನ ಒಲೆನ ಆಫ್ ಮಾಡ್ಕೊಂಡು ತಣ್ಣಗಾಗೋದಕ್ಕೆ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಹೂರ್ಣ ಕೂಡ ಚೆನ್ನಾಗಿ ಆರಿದೆ. ನೋಡಿ ಚೆನ್ನಾಗಿ ನೋಡಿ ನಾವು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಹೂರ್ಣನ ಉಂಡೆ ಮಾಡಿ ಇಟ್ಕೋಬೇಕು. ಎಲ್ಲಾನು ಹೂರ್ಣನ ಇದೇ ಥರ ಉಂಡೆ ಮಾಡಿ ಇಟ್ಕೊತೀನಿ. ನೋಡಿ ಆರಿದ ಮೇಲೆ ನಾನು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಅವಲಕ್ಕಿಗೆ ಒಂದು 14 ಉಂಡೆಗಳಾಗಿದೆ. ನೋಡ್ತಾ ಇದ್ದೀರಾ. ಇವಾಗ ಒಬ್ಬಟ್ಟನ್ನ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ ಕನಕ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ನೆನೆದಿದೆ, ನೋಡ್ತಾ ಇದ್ದೀರಾ. ಇವಾಗ ನಮಗೆ ಯಾವ ಸೈಜ್ ನಾವು ಒಬ್ಬಟ್ಟನ್ನ ಮಾಡ್ಕೊತೀವಿ ಆ ಸೈಜಲ್ಲಿ ಉಳ್ಳಿನ ತಗೊತೀನಿ. ನೀವು ದೊಡ್ಡದಾದರೂ ಮಾಡ್ಕೋಬೋದು, ಚಿಕ್ಕದಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈ ಸೈಜಲ್ಲಿ ಉಳ್ಳಿನ ತಗೊಂಡಿದ್ದೀನಿ. ಹಾಗೆ ಸೀಟ್ಗೂ ಕೂಡ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ನೀವು ಯಾವ ಥರ ಒಬ್ಬಟ್ಟು ಮಾಡ್ತೀರಲ್ಲ ಅದೇ ಥರನೇ ಮಾಡೋದು. ನೋಡಿ ಯಾವಾಗಲೂ ಒಂದೇ ಥರ ಒಬ್ಬಟ್ಟು ತಿಂದು ಬೇಜಾರಾಗಿರುತ್ತೆ ಅಲ್ವಾ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ನೋಡಿ ಈ ಥರ ಅಗಲ ಮಾಡ್ಕೊತಾ ಇದ್ದೀನಿ. ಈಗ ಹೂರ್ಣನ ಇಟ್ಕೊತೀನಿ ಇದರೊಳಗಡೆ. ನೋಡಿ ನೋಡಿ ಈ ಥರ ಕವರ್ ಮಾಡ್ಕೊತೀನಿ. ನೋಡಿ ಒಬ್ಬಟ್ಟು ಯಾವ ಥರ ಮಾಡ್ತೀರಲ್ಲ ಅದೇ ಥರ ಫ್ರೆಂಡ್. ನೋಡಿ ಇದೇ ಥರ ಮಾಡಿ, ನಾನು ಎಕ್ಸ್ಟ್ರಾ ಏನು ಹಿಟ್ಟು ತೆಗಿಯೋದಿಲ್ಲ, ಅಲ್ಲೇ ಪ್ರೆಸ್ ಮಾಡಿ ಈ ಥರ ಮಾಡ್ತೀನಿ. ನೋಡ್ತಾ ಇದ್ದೀರಾ. ಇವಾಗ ಇನ್ನೊಂದು ಸ್ವಲ್ಪ ಸೀಟ್ಗೆ ಎಣ್ಣೆ ಹಚ್ಕೊಳ್ಳೋಣ. ನೋಡಿ ಮೇಲೇನು ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ. ನೋಡಿ ಇದೇ ಥರ ಮಾಡಿ ತಟ್ಕೋಬೇಕು. ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೋಡಿಕೊಂಡು ನೀವು ಮಾಡ್ಕೋಬಹುದು. ನೋಡಿ ನೀವು ಲಟ್ಟಿಸ್ಕೊಳ್ಳಬಹುದು. ನೀವು ಲಟ್ಟಿಸ್ಕೊಳ್ಳೋದು ಬರ್ತಂದರೆ ನೀವು ಆ ಥರ ಲಟ್ಟಿಸ್ಕೊಳ್ಳಿ. ನಾನು ಈ ಥರ ಮಾಡ್ತೀನಿ. ನೋಡಿ ಇದೇ ಥರ ಸ್ವಲ್ಪ ದೊಡ್ಡದಾಗಿನೇ ಮಾಡ್ಕೊತೀನಿ. ನೋಡಿ ನಾನು ಇಷ್ಟು ಅಗಲ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ. ನೀವು ದೊಡ್ಡದಾಗಾದರೂ ಕೂಡ ಮಾಡ್ಕೋಬೋದು, ನಿಮಗೆ ಸೈಜ್ ಚಿಕ್ಕದು ಬೇಕಾದರೂ ಕೂಡ ಮಾಡ್ಕೋಬೋದು. ಬನ್ನಿ ಇದನ್ನು ಇಸ್ಕೊಳ್ಳೋಣ. ಒಲೆ ಮೇಲೆ ತವ ಕೂಡ ಬಿಸಿ ಇಟ್ಟಿದ್ದೀನಿ. ನೋಡಿ ತವ ಕೂಡ ಬಿಸಿಯಾಗಿದೆ. ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಈಗ ಒಬ್ಬಟ್ಟನ್ನ ಹಾಕೊಳ್ಳೋಣ. ನೋಡಿ 1-2 ಸೆಕೆಂಡು ಹಾಗೆ ಬಿಟ್ಟರೆ ಅದೇ ತಾನಾಗೆ ಬಿಡುತ್ತೆ. ನೋಡಿ ಇವಾಗ ಅದೇ ಬಿಡ್ತಾ ಇದೆ. ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಈಸಿ ಅಲ್ವಾ. ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ನೋಡಿ ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ
ಲೋ ಫ್ಲೇಮಲ್ಲೇ ಇರಲಿ, ಯಾವುದೇ ಕಾರಣಕ್ಕೂ ಹೈ ಮಾಡ್ಕೋಬೇಡಿ. ನೋಡಿ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನೋಡಿ ಸೂಪರಾಗಿ ಬಂತಲ್ವಾ ಫ್ರೆಂಡ್ಸ್? ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ ವೆರೈಟಿಯಾಗಿ ಹಬ್ಬಕ್ಕೆ ನಾವು ಹೋಳಿಗೆನ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ? ನೋಡಿ ಫ್ರೆಂಡ್ಸ್, ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ? ನೋಡಿ ಸೂಪರ್ ಅಲ್ವಾ? ರೆಡಿ ಆಯ್ತಲ್ವಾ ಫ್ರೆಂಡ್ಸ್? ಇದೇ ಥರ ಎಲ್ಲವನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅವಲಕ್ಕಿ ಹೋಳಿಗೆ. ನಿಮಗೂ ಕೂಡ ಇಷ್ಟ ಆಗುತ್ತೆ, ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇದೇ ಥರ ಎಲ್ಲವನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಮಾಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ? ನೋಡಿ, ಯಾವಾಗಲೂ ಬೇಳೆ ಒಬ್ಬಟ್ಟು ಮಾಡ್ತಾ ಇರ್ತೀರಾ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಅವಲಕ್ಕಿ ಒಬ್ಬಟ್ಟು ತುಂಬ ಅಂದರೆ ತುಂಬ ಸಾಫ್ಟ್ ಆಗಿ ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಗುತ್ತೆ, ನೀವು ಕೂಡ ಒಂದ್ಸತಿ ಈ ಅವಲಕ್ಕಿ ಹೋಳಿಗೆನ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.